ನಮಸ್ಕಾರ. ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್. ಇಂದಿನ ವಿಶೇಷವಾದಂತಹ ಸಂಚಿಕೆ ಹೀಗಿದೆ ನೋಡಿ. ಯಾರ ಮನೆಯಲ್ಲಿ ಸಾವಿರೋದಿಲ್ಲ, ಯಾರ ಮನೆಯಲ್ಲಿ ದುಃಖ ಇರೋದಿಲ್ಲ. ಸಾವಿಲ್ಲದ ಮನೆ ಇಲ್ಲ, ದುಃಖ ಇಲ್ಲಿರುವಂಥ ಮನೆ ಇಲ್ಲ. ನೆಮ್ಮದಿ ಮನಃಶಾಂತಿ ಬಹಳ ಅಪರೂಪ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ನಾವಿದ್ದಷ್ಟು ದಿನ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ನಾವೇನು ಮಾಡಿದ್ದೀವಿ ಅನ್ನೋದಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಗೆ ನಾವು ಮಾಡಿರುವಂತಹ ದಾನ ಧರ್ಮ ಸತ್ಕಾರ್ಯ ಇದು ನಮ್ಮ ಹಿಂದೆ ಬರ್ತಕ್ಕಂಥದ್ದು, ನಮ್ಮ ಅಪೂರ್ವವಾದಂತಹ ವಿದ್ಯೆ. ಇದು ಬಿಟ್ಟು ಬೇರೇನೂ ನಮ್ಮ ಮಟ್ಟಿಗೆ ಬರೋದಿಲ್ಲ. ಇದು ಸಾತ್ವಿಕ ಮನೋಭಾವ. ಬಟ್ ಕೆಲವರು ಸಾಯುವಂತಹ ಸಮಯದಲ್ಲೂ ಸಹ ಆಸ್ತಿ, ಹಣ, ವೈಢೂರ್ಯ, ಅಲೆಕ್ಸಾಂಡರ್ನಂಥವ್ರವರು ಎಲ್ಲವೂ ನಂದೇ, ನಾನು ಹೀಗೆ ಬದುಕಬೇಕಿತ್ತು, ಹೀಗೆ ಬದುಕಿದ್ದೀನಿ ಅನ್ನತಕ್ಕಂಥ ಮನೋಭಾವದಲ್ಲಿ ಬದುಕುವಂಥವ್ರು ಇದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನ ಅಂತಂದರೆ, ಸತ್ತ ಮೇಲೆ ಆತ್ಮವಾಗತಕ್ಕಂಥದ್ದು ಎಷ್ಟು ಸತ್ಯವೋ, ಸತ್ತ ಬಳಿಕ ಕನಸಲ್ಲಿ ಬಂದು ಕಾಡುವಂಥವರು ಸಹ ಇದ್ದಾರೆ. ಕೆಲವರು ಸತ್ತ ಬಳಿಕ ಅವರ ಆಸೆ ಆಕಾಂಕ್ಷೆಗಳು ಈಡೇರದೇ ಇದ್ದಾಗ ಹಲವರಿಗೆ ಬಂದು ಕನಸಿನ ಮೂಲಕವಾಗಿ ಕಾದಾಟ ಮಾಡ್ತಿರ್ತಾರೆ, ಮುನ್ಸೂಚನೆಗಳು ಕೊಡ್ತಾ ಇರ್ತಾರೆ. ಅವರು ಮರ್ತಂಥದ್ದು ಜ್ಞಾಪಿಸ್ತಾ ಇರ್ತಾರೆ. ಊಟದ ರೂಪದಲ್ಲಿ ಬಂದು ಜ್ಞಾಪಿಸುವಂಥದ್ದು, ಮಾಡುವಂಥ ಕೆಲಸದ ಮೂಲಕವಾಗಿ ಬಂದು ಜ್ಞಾಪಿಸುವಂಥದ್ದು, ಆಡಿದ ಮಾತುಗಳನ್ನು ನೆನಪು ಮಾಡ್ತಕ್ಕಂಥದ್ದು, ಹಣ, ಆಸ್ತಿ, ಜಾಗ ಇತ್ಯಾದಿಗಳ ಬಗ್ಗೆ ಅವ್ರಿಗೆ ಆಸೆ ಆಕಾಂಕ್ಷೆಗಳಿದ್ದು ಸತ್ತಂಥವರು ನಿತ್ಯ ಕನಸಲ್ಲಿ ಬಂದು ಕಾಡ್ತಾ ಇರ್ತಾರೆ. ಜೊತೆಗೆ ಶತ್ರುಗಳು ಕಾಡ್ತಾರೆ, ಮಿತ್ರರೂ ಕಾಡ್ತಾರೆ, ಮನೆಯವರು ಕಾಡ್ತಾರೆ, ತಾತ ಅಜ್ಜಿಯಂದರೂ ಸಹ ಬರ್ತಾರೆ. ಅಂತಂದರೆ ನಿಮ್ಮ ಜೀವನದಲ್ಲಿ ನಿಮಗಿರತಕ್ಕಂತಹ ದೃಷ್ಟಿದೋಷದಿಂದ ಮತ್ತು ನಿಮಗೆ ಅವರಿಗಿರುವಂಥ ಅವಿನಾಭಾವೊಂದು ಸಂಬಂಧವಾಗಬಹುದು, ಒಳ್ಳೆಯ ಪ್ರಮಾಣದಲ್ಲಿ ಬಂದರೆ, ಅಥವಾ ಅವ್ರಿಗೂ ನಿಮಗೂ ಕೆಟ್ಟ ನೀಚ ದೃಷ್ಟಿ ಪರಿವರ್ತನೆ ಆಗಿದ್ದರೆ ಈ ರೂಪದಲ್ಲಿ ಕಾಡಾಟವಾಗುತ್ತೆ. ಇದು ಪದೇ 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 ಕನಸಲ್ಲಿ ಬರ್ತಿದ್ದಾಗ ನಿಮ್ಮ ದೇಹದಲ್ಲೇ ಕೆಲವೊಂದಷ್ಟು ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಮಾನಸಿಕವಾಗಿ ನೀವು ಡಿಪ್ರೆಷನ್ಗೆ ಹೋಗ್ತೀರಾ, ನೆಮ್ಮದಿ ಮನಃಶಾಂತಿ ಇರುವುದಿಲ್ಲ. ಜೊತೆಗೆ ದೇಹದ ಬಣ್ಣ ಬದಲಾಗ್ತಾ ಹೋಗುತ್ತೆ, ದೇಹ ಶಕ್ತಿ ನಿಶಕ್ತಿ ಆಗುತ್ತೆ, ಮುಖದಲ್ಲಿ ಕಳೆ ಇರೋದಿಲ್ಲ, ನಗು ಇರೋದಿಲ್ಲ, ಚೈತನ್ಯ ಇರೋದಿಲ್ಲ. ನೀವೇನು ಮಾಡ್ತಿದ್ದೀರಿ ದಿನಚರಿ ಅನ್ನತಕ್ಕಂತಹ ಮನೋಭಾವದಿಂದಲೇ ಹೊರಗೆ ಹೋಗ್ತೀರಾ. ಇವೆಲ್ಲ ಕಾದಾಟಗಳಾಗ್ತಕ್ಕಂಥವ್ರು ಸತ್ತವರು ಆಗಾಗ ನಮ್ಮ ಕನಸಲ್ಲಿ ಬರ್ತಾ ಇದ್ದರೆ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ. ಮೌನವಾಗಿ ಮೂಲೆ ಸೇರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇಂಥದ್ದು ನಿಮ್ಮ ಕನಸಲ್ಲಿ ಬರ್ತಾ ಇದ್ದಾರೆ, ಆಗ್ತಾ ಇದೆ ಅಂತಂದರೆ ಮುಕ್ತವಾಗಿ ಇದಕ್ಕೆ ಕೆಲವು ಪರಿಹಾರಗಳನ್ನು ಮಾಡಿರ್ತೀರಿ. ಬಹಳಷ್ಟು ಜನ ನಾರಾಯಣ ಬಲಿ ಮಾಡಿರ್ತೀರಿ, ಪಿಂಡದರ್ಪಣ ಮಾಡಿರ್ತೀರಿ, ಮೋಕ್ಷ ಪೂಜೆ ಮಾಡಿರ್ತೀರಿ, ಸುದರ್ಶನ ಪೂಜೆ ಮಾಡಿರ್ತೀರ, ಉಚ್ಚಾಟನೆ ಮಾಡಿರ್ತೀರಿ. ಎಲ್ಲವೂ ಮಾಡಿದರೂ ಸಹ ಅವ್ರು ಬರ್ತಾನೆ ಇರ್ತಾರೆ ಕನಸಲ್ಲಿ. ಇದು ಬರೋದ್ರಿಂದ ನಿಮಗೆ ನಷ್ಟ ಹೊರತು ಅವರಿಗಲ್ಲ. ಅವರ ಆಸೆ ಆಕಾಂಕ್ಷೆಗಳು ಮತ್ತೆ ಉಳಿದಿದೆ ಎಂಬುದರ್ಥ. ಅವೆಲ್ಲವೂ ಸಹ ನೀವು ನಿವಾರಣೆ ಮಾಡಬೇಕು, ಅವೆಲ್ಲವೂ ಸಹ ಉಚ್ಚಾಟನೆ ಮಾಡಬೇಕು. ಇಲ್ಲವಾದರೆ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವೊಂದು ಉತ್ತಮವಾದಂಥ ಅಂಶಗಳು, ಯೋಗಗಳು, ಆ ಶಕ್ತಿ ಕುಂದುತ್ತಾ ಹೋಗ್ಬಿಡುತ್ತೆ, ನಶ್ವರ ಆಗ್ತೀರಿ. ಎಚ್ಚರವಾಗಿರಿ. ಅಂತಹ ಸಮಸ್ಯೆಗಳೇನಾರು ಆಗ್ತಾ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಭೇಟಿ ಮಾಡಿ. ಅಂಥದ್ದಕ್ಕೆಲ್ಲ ಮೂಲ ಪರಿಹಾರ ಮಾರ್ಗಗಳೆಲ್ಲವೂ ಸಹ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಹಳ ಬಲವಾಗಿರ್ತಕ್ಕಂಥ ವಿಧಿವಿಧಾನಗಳು ಮಾಡಲಿಕ್ಕಿದೆ. ಗೋಕರ್ಣದಲ್ಲಿರತಕ್ಕಂಥ ವಿಶೇಷವಾದಂತಹ ಮೂಲ ಸನ್ನಿಧಿಗಳಲ್ಲಿ ಇಂತಹ ಪರಿವರ್ತನೆ, ಇಂತಹ ಲೋಪಕ್ಕೆ, ಇಂತಹ ಆತ್ಮದೋಷ ಎಲ್ಲದಕ್ಕೂ ಸಹ ನಿವಾರಣೆ ಇದೆ. ಚಿಂತೆ ಮಾಡಬೇಡಿ. ಇಂತಹ ಸಮಸ್ಯೆಗಳಿಂದ ನೀವುಗಳನ್ನು ಹೊಂದಿದ್ರೆ ನೇರ ಬಂದು ಭೇಟಿ ಮಾಡಿ, ಮುಕ್ತ ಪರಿಹಾರ ತಿಳಿಸ್ತೇವೆ. ಹಾಗಾಗಿ ನಿಮ್ಮ ಸಮಸ್ಯೆಗಳೇನಿದ್ರೂ ಸಹ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ, ಖಂಡಿತ ಉತ್ತರಿಸ್ತೇವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗಲಿ. ನಮಸ್ಕಾರ.